ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಾಜೇಶ್ವರಿ. ಇವತ್ತು ನಾನು ನಿಮ್ಗೆ ಏನು ತಿಳಿಸ್ತಿದ್ದೀನಿ ಅಂದರೆ, ಡಿಗ್ರಿ ಪಾಸ್ ಆದವರು ಯಾರೆಲ್ಲ ಜಾಬ್ಗೆ ಅಪ್ಲೈ ಮಾಡ್ತಿರ್ತೀರಲ್ವ, ನಿಮಗೆ ಕೇಂದ್ರ ಸರ್ಕಾರದಿಂದ ಇವಾಗ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ 79ನೇ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಕೆಂಪುಕೋಟೆಯಲ್ಲಿ ನರೇಂದ್ರ ಮೋದಿ ಅವರು ಏನು ತಿಳಿಸಿದ್ದಾರೆ ಅಂದರೆ, ಹೊಸದಾಗಿ ಯಾರು ಇವಾಗ ಡಿಗ್ರಿ ಪಾಸ್ ಆದವರು ಫಸ್ಟ್ ಟೈಮ್ ಯಾರೆಲ್ಲರೂ ಯುವಜನತೆ ಅಂದರೆ ಹುಡುಗಿಯರಾಗಿರ್ಬೋದು, ಹುಡುಗರಾಗಿರ್ಬೋದು, ಯುವತಿಯರು ಯಾರು ಫಸ್ಟ್ ಟೈಮ್ ಜಾಬ್ನ ಅಪ್ಲೈ ಮಾಡ್ತಾರೆ, ಜಾಬ್ ಮಾಡ್ತಿರ್ತಾರೆ, ಫಸ್ಟ್ ಟೈಮ್ ಜಾಬ್ಗೆ ಸೇರ್ಕೊಂಡವ್ರಿಗೆ 15,000 ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹ ಧನವನ್ನು ನೀಡಲಾಗ್ತದೆ ಅಂತ ತಿಳಿಸಿದ್ದಾರೆ. ಇದಕ್ಕೋಸ್ಕರನೇ ಬಜೆಟ್ನಲ್ಲಿ 1,00,000 ಕೋಟಿಯನ್ನು ಇಡಲಾಗಿದೆ ಅಂತಲೂ ಕೂಡ ಮೋದಿಯವರು ತಿಳಿಸಿದ್ದಾರೆ. ಇದು ಅಫಿಷಿಯಲ್ ನ್ಯೂಸ್. ಕೆಂಪುಕೋಟೆಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅವರು ತಿಳಿಸಿದ್ದಾರೆ. 15,000 ಪ್ರೋತ್ಸಾಹ ಧನವನ್ನು ಯುವ ಜನತೆಗೆ ನೀಡಲಾಗುತ್ತೆ ಅಂತ. ಪ್ರೈವೇಟ್ ಸೆಕ್ಟರಲ್ಲಿ EPFOನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವರು, ಕಂಪ್ನಿಗಳು ಜಾಬ್ ಮಾಡ್ತಿರೋರು, ಫಸ್ಟ್ ಟೈಮ್ ಯಾರು ಜಾಬ್ಗೆ ಸೇರ್ಕೊಂಡಿರ್ತೀರ ಪ್ರೈವೇಟ್ ಸೆಕ್ಟರ್ನಲ್ಲಿ, ಅಂಥವ್ರಿಗೆ ಮಾತ್ರನೇ 15,000 ಪ್ರೋತ್ಸಾಹ ಧನವನ್ನು ನೀಡಲಾಗ್ತದೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.